ಏನಪ್ಪ ಕಾರ್ತಿಕ್, ಹೇಗಿದ್ದೀಯಾ? ನನ್ಗೇನಾಗಿದೆ? ಹೌದಲ್ವಾ, ಏನು ಹಾಗೆ ಇಲ್ಲ. ಎಲ್ಲೋ ಸತ್ಯ ಕಾಣಿಸ್ತಾ ಇಲ್ಲ. ಸತ್ಯನ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಆರಾಮಾಗಿ ತಿಂಡಿ ತಿನ್ಕೊಂಡ್ ಬರ್ತಾಳೆ ಬಿಡಿ. ಅಂತ ಅವಳಿಗೆ ಸತಾಯಿಸಿದ ಸಾಕು ಅಂತ ತೀರ್ಮಾನ ಮಾಡಿಬಿಟ್ಟು. ಹ್ಞೂಪ್ಪ, ನೀವ್ ಹೇಳಿದ್ ಸರಿ ಅನ್ನಿಸ್ತಾ ಇದೆ. ಇನ್ನು ಅವಳನ್ನ ಸತಾಯಿಸಿದ್ ಸಾಕು. ಆದ್ರೆ ನನಗನ್ನಿಸ್ತಾ ಇಲ್ಲ. ನಂದೆಲ್ಲಿಡ್ಲಿ, ನಂದು ಗೋಪಾಲ್ ಅಂತ ಬಂದೇ ಬಿಟ್ಟ. ಓಹೋ ನೋಡು, ವಿಲನ್ ಬಂದಂಗೆ ಬರ್ತಾನೆ. ಲೇ ಕಾಮಿಡಿ ಪೀಸು, ಅವನೇ ಸುಮ್ಮನಿರ್ಬೇಕಾದ್ರೆ ನಿಂದೇನೋ ಮಧ್ಯದಲ್ಲಿ. ನೋಡು, ನೀನು ಕಾಮಿಡಿ ಮಾಡ್ಕೊಂಡಿರೋ, ವಿಲನ್ ಥರ ಆಗೋದಕ್ಕೆ ಹೋಗ್ಬೇಡ. ಆಮೇಲೆ ಹೀರೋ ಬಂದು ನಾಲ್ಕು ಇಕ್ಕತಾನೆ. ಒದೆತ್ತಿನ ಸೀನೇ ಇಲ್ಲ ಅಪ್ಪಾಜಿ. ಈಗ ನಾನು ಐಡಿಯಾ ಮಾಡಿರೋ ರೇಂಜ್ ಬೇರೆ. ಟೈಗರ್ ಹಲೋ, ನೀವು ಹೇಳಿದ ಹಾಸ್ಪಿಟ್ಲಲ್ಲಿದ್ದೀನಿ, ಕಾರಿಡಾರಲ್ಲಿದ್ದೀನಿ. ಎಲ್ಲಿಗೆ ಬರಬೇಕು? ಬಂದ್ಬಿಟ್ರಾ? ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಐಶ್ವರ್ಯಗೆ ಬಂದ್ಬಿಡಿ, ನಾನು ಇಲ್ಲೇ ಇದ್ದೀನಿ. ಫಾಲೋ ಮೀ. ಬಮ್ಮಿದ ಪೊಲೀಸರು ಬಂದ್ಬಿಟ್ರು ಕಣೋ. ಏಯ್ ಮಂಗ್ಯ, ನನಗೆ ಯಾಕೋ ಇದು ಅತಿ ಅನಿಸ್ತಾ ಇದೆ ಕಣೋ. ಇವಳನ್ನ ಮಟ್ಟ ಹಾಕಕ್ಕೆ ಸ್ವಲ್ಪ ಅತಿಯಾಗೆ ಪ್ಲಾನ್ ಮಾಡ್ಬೇಕು ಅಪ್ಪಾಜಿ. ಆದ್ರೂ ನೀನ್ ಸುಮ್ಮನೆ ಇರು. ನೀನ್ ರಿವೆನ್ ತಗೊಂಡಾಗಿದೆ. ಈಗ ನನ್ನ ಟೈಮು. ಹೇಗಿದ್ರು ಅವನು ಹಿಡ್ದಾಗಿದೆ. ಅಲ್ಲಿ ಕೀಳೋದು ಒಂದೇ ಬಾಕಿ. ಅಲ್ಲಿ ಕಿತ್ಮೇಲೆ ಸುಮ್ಮನೆ ಆಗ್ಬಿಡೋಣ. ನಿಮ್ ಸುಮ್ಮನೆರಪ್ಪ, ನಿಮ್ಗೆ ಅರ್ಥ ಆಗಲ್ಲ. ಇಷ್ಟೊತ್ತು ಪೊಲೀಸ್ ಬರ್ಬೇಕಾಗಿತ್ತಲ್ಲ. ಬಂದ್ರು. ಯಾರೇ ಇಲ್ಲಿ ಕಾರ್ತಿಕ್? ಹಲೋ, ಪೇಮೆಂಟ್ ಕೊಡೋರ್ಗೆನೆ ಅವಾಜ. ನೀನ್ ಆಕ್ಟ್ ಮಾಡ್ಬೇಕಾಗಿರೋದು ನಮ್ಮ ಮುಂದೆ ಅಲ್ಲ. ಈಗ ಒಬ್ಳು ಖರಾಬ್ ಅಕ್ಕ ಬಂದು ಬರ್ತಾಳೆ. ಅವಳ ಮುಂದೆ ನೀನ್ ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಕಾನ್ಫಿಡೆಂಟ್ ಆಗಿದ್ಯಾ ತಾನೆ? ಏನ್ ಸರ್ ಹಿಂಗೆ ಕೇಳ್ತಾ ಇದ್ದೀರಾ? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ ನಮಗೆ? ಡೈಲಾಗ್ ಇಲ್ಲದೆ ಸೈಡಲ್ಲಿ ಓಡಾಡ್ಕೊಂಡು ಇದ್ದು ಸಾಕಾಗೋಗಿತ್ತು. ಈಗ ಡೈಲಾಗ್ ಸಿಗುತ್ತೆ ಅಂದ್ರೆ ಬಿಟ್ಬಿಡ್ತೀವಾ? ಜಮಾಯಿಸ್ಬಿಡ್ತೀವಿ. ಇದು ಕಾನ್ಫಿಡೆಂಟು ಅಂದ್ರೆ ಸರಿ. ಅವಳು ಬತ್ತಿದ್ದಂಗೆ ನೀನು ಪರ್ಫಾರ್ಮೆನ್ಸ್ ಶುರು ಮಾಡ್ಕೋಬೇಕು. ಅವಳು ಅದನ್ನ ನೋಡಿ ಗಡಗಡ ಅಂತ ನಡುಗ್ಬಿಡ್ಬೇಕು. ಓಕೆನಾ? ಓಕೆ, ಅವಳು ಎಲ್ಲಿದ್ದಾಳೆ ಅಂತ ನಾನು ಚೆಕ್ ಮಾಡ್ಕೊಂಬರ್ತೀನಿ. ಲೇ ನನ್ನ ಜೂನಿಯರ್ ಕಾಮಿಡಿ ಪೀಸು ಮುಗೀತು ಕತೆ. ದೇವ್ರೆ, ವಾ, ತಿಂಡಿ ಮಾಡಕ್ ಹೋಗಿದ್ದಾಳ. ಮಾಡ್ಲಿ ಪೊಲೀಸವರೆಲ್ಲ ಕಕ್ಕಸ್ತಾರೆ. ಬಂದು ಬಾಯ್ಸ್ ರೆಡಿ ರೀ, ಕಮಾನ್. ಬಂದು ಸುರಜ್ ಕಳಿ. ಏನ್ರು ಮಕ್ಕ ನೋಡ್ತಾ ಇದ್ದೀರಾ? ಅಕ್ಕ ಬಂದಾಯ್ತು, ಸುರೋಚ್ಕೊಳ್ಳಿ. ಹೇಗ್ರಿ ಆಯ್ತು ಆಕ್ಸಿಡೆಂಟು? ನೀವು ಲಾರಿ ಓಡಿಸ್ತಾ ಇದ್ರಾ? ಸರ್, ನಾನು ಕಾರ್ ಓಡಿಸ್ತಿದ್ದೆ. ಲಾರಿ ನಿಮ್ಮ ಮೇಲೆ ಎಗರ್ತಾ ಇಲ್ಲ ನಿಮ್ಮ ಕಾರ್ ಲಾರಿ ಮೇಲೆ ಎಗರ್ತಾ? ಹೇಗಾಯ್ತು ಅಂತ ಕರೆಕ್ಟಾಗಿ ಹೇಳಬೇಕು. ಸರ್, ನಾನು ಕಾರ್ ಓಡಿಸ್ತಿದ್ದೆ. ಎದುರುಗಡೆಯಿಂದ ಲಾರಿ ಬಂತು. ನನ್ಗಷ್ಟೇ ನೆನಪಿರೋದು. ಲಾರಿ ಎದುರಿಗೆ ಬಂದ್ರು, ನೀವೇ ಯಾಕೆ ಸೈಡ್ಗೆ ಹೋಗ್ಲಿಲ್ಲ? ನಾನು ಲಾರಿಯವ್ರನ್ನ ವಿಚಾರಿಸಿದೆ. ಅವ್ರು ಹೇಳೋ ಪ್ರಕಾರ ಅವ್ರು ಹಾರನ್ ಮಾಡ್ತಾ ಇದ್ರು, ನೀವು ಸೈಡ್ಗೆ ಹೋಗ್ಲಿಲ್ಲ, ಅದಕ್ಕೆ ಆಕ್ಸಿಡೆಂಟ್ ಆಯ್ತು ಅಂತ. ಏನು ಕುಡಿದು ಗಾಡಿ ಓಡಿಸ್ತಾ ಇದ್ರಾ? ಸರ್, ನನಗೆ ಕುಡಿಯೋ ಅಭ್ಯಾಸನೇ ಇಲ್ಲ. ಮತ್ತೆ ಗಾಡಿ ಓಡಿಸ್ಬೇಕಾರೆ ನಿದ್ದೆ ಮಾಡ್ತಾ ಇದ್ರಾ? ಇಲ್ಲ ಸರ್. ಹಾಗಿದ್ರೆ ಗಾಡಿ ಸೈಡಿಗೆ ತಗೊಳ್ದೆ ಏನು ಯೋಚನೆ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ರಿ?
ಪಾಯಿಂಟು. ನಾನು ಹೇಳ್ತೀನಿ ಇನ್ಸ್ಪೆಕ್ಟರ್, ಡಾಕ್ಟರ್ ಹತ್ರ ಪೊಲೀಸರ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ನನ್ನ ಬಾಮೈದ ಸತ್ಯ ಹೇಳಿ ಯಾರ ಮನ್ಸನ್ನು ನೋಯಿಸಲ್ಲ. ನನ್ನ ಬಾಮೈದೊಂದು ಮಗು ತರ ಮನ್ಸು. ಆ ಮಗುವಿನಂತ ಮನ್ಸಿಗೆ ಬೇಜಾರು ಮಾಡಿದ್ರು. ಅದೇ ಯೋಚನೆಯಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತು. ಇನ್ಸ್ಪೆಕ್ಟರ್, ನೀವೇನೇ ಕೇಳೋದಾದ್ರೂ ಅವ್ರ ಹತ್ರ ನಿಂತಿದ್ರಲ್ಲ ಅವ್ರನ್ನ ಕೇಳಿ. ಪ್ರಶ್ನೆ ಕೇಳೋದೇನೂ ಇಲ್ಲ. ಇದಕ್ಕೆ ಯಾರು ಕಾರಣನೋ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಕೈಗೆ ಬೇಡಿ ಹಾಕೋದಷ್ಟೇ ಬಾಕಿ. ಯಾರದು? ಅಯ್ಯಯ್ಯೋ, ನಮ್ಮ ಸತ್ಯನಾ, ಇನ್ನೊಂದು ಕತೆ ಮುಗೀತು. ಕೈಗೆ ಕೋಳ ಹಾಕೋದಿರ್ಲಿ, ನಾನು ಅವಳ ಕೈಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಇವ್ ನಮ್ಮ ಏರಿಯಾದಲ್ಲಿರೋ ಜೂನಿಯರ್ ಆರ್ಟಿಸ್ಟ್ ಜಯರಾಮ ಅಲ್ವಾ? ಬೇಡಿ ಹಾಕಿ ಇನ್ಸ್ಪೆಕ್ಟರ್, ಜೈಲಿಗೆ ಹಾಕಿ. ಆಗ್ಲೇ ನನ್ನ ಬಾಮೈದನ ಆತ್ಮಕ್ಕೆ, ನನ್ನ ಬಾಮೈದನಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಕ್ಕೋದು. ಎಲ್ಲ ಕೋತಿ ನನ್ನ ಮಗನೇ, ಅನ್ಯಾಯವಾಗಿ ನನ್ನ ಸಿಕ್ಕಾಕ್ಸಿ ಈಗ ನ್ಯಾಯ ಸಿಗೋದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಓಹೋ, ಇದ ವಿಷಯ. ಹಾಗಿದ್ರೆ ಇದೆಲ್ಲ ಡ್ರಾಮಾನಾ? ಆಯ್ತಾಯ್ತು, ವಿಚಾರಿಸ್ಕೊಂತೀನಿ. ಹೌದು ಇನ್ಸ್ಪೆಕ್ಟರ್, ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ನನ್ನ ಅರೆಸ್ಟ್ ಮಾಡಿ. ಎದುರ್ಕೊಬಿಟ್ಲು. ಇಲ್ಲ ಇನ್ಸ್ಪೆಕ್ಟರ್, ಅವಳದೇನು ತಪ್ಪೆಲ್ಲ ನಂದೆ. ಆಕ್ಸಿಡೆಂಟ್ ಮಾಡಿದ್ದು ನಾನು ತಾನೆ. ಯಾರನ್ನಾದ್ರೂ ಅರೆಸ್ಟ್ ಮಾಡಾಗಿದ್ರೆ ನನ್ನೇ ಅರೆಸ್ಟ್ ಮಾಡಿ. ನೋಡಿದ್ರೆ ಇನ್ಸ್ಪೆಕ್ಟರ್, ಇಷ್ಟೆಲ್ಲ ಆದ್ರೂ ಕೂಡ ನನ್ನ ಬಾಮೈದ ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕೊಂತಿದ್ದಾನೆ. ಒಳ್ಳೆ ಮನ್ಸಿರೋ ಕಣ್ಣನ್ಗೆ ಕಾಟ ಕೊಡೋರ್ನ ಸುಮ್ಮನೆ ಬಿಡಬಾರ್ದು. ಅರೆಸ್ಟ್ ಮೀ ಅಲ್ಲ, ಅರೆಸ್ಟ್ ಇಮ್. ಹೌದು, ಅರೆಸ್ಟ್ ಮಾಡಿ. ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಅರೆಸ್ಟ್ ಮಾಡಿ. ನೀವು ನನ್ನನ್ನು ಅರೆಸ್ಟ್ ಮಾಡಲೇಬೇಕು.